ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಮನೆ ಮಗಳು ವೀನಾರಿ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗು ಸಿಂಪಲ್ ಆಗಿದೆ, ನೋಡ್ಕೊಂಬರೋಣ. ಏನು ಅಂತ ಅಂದರೆ, ದೀಪಾವಳಿ ಹಬ್ಬ ಅಲ್ವಾ. ನಮ್ಮ ಕಡೆ ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮಿ ಮಾಡ್ತೀವಿ ಮನೆಯಲ್ಲಿ. ಅದೇ ಲಕ್ಷ್ಮೀ ಪೂಜೆನ ನಾನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಪೂರ್ತಿ ಡೀಟೇಲ್ ವಿಡಿಯೋ ನನಗೆ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾನೇ ಒಬ್ಬಳು ಎಲ್ಲ ಕೆಲಸ ಮಾಡೋದ್ರಿಂದ ವಿಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಲೇ ಇಲ್ಲ. ವಿಡಿಯೋ ಮಾಡ್ಕೋತ ಕೂತ್ರೆ ನನ್ನ ಟೈಮ್ಗೆ ಪೂಜೆ ಮುಗಿಯೋದಿಲ್ಲ ಅಂದ್ಕೊಂಡು ನಾನು ಪೂರ್ತಿಯಾಗಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಲಾಸ್ಟಿಗೆ ದೀಪ ಹಚ್ಚು ಮುಂದಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ. ನೀವೊಂದು ಲೈಕು ಕಮೆಂಟು ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ರೀ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಬನ್ನಿ ನೋಡ್ಕೊಂಬರೋಣ. ಇವಾಗ ನೋಡಿ, ನಾನು ಏನೇನು ಬೇಕಂತ ನಿನ್ನೆ ದಿವಸನೇ ಎಲ್ಲ ಮಡಿಯಿಂದ ಮಾಡಿ ಇಟ್ಕೊಂಡಿದ್ದೀನಿ ರೀ. ಯಾಕೆ ಜಾಸ್ತಿ ಸ್ವೀಟು ಮಾಡೋಕ್ಕಾಗಲಿಲ್ಲ ಈ ಸರಿ ನನಗೆ. ಯಾಕಂದರೆ ಮನೆ ಕ್ಲೀನ್ ಮಾಡೋಷ್ಟರಲ್ಲೇ ಸುಸ್ತಾಗಿ ಹೋಗ್ಬಿಡ್ತು ನನಗೆ. ಹಂಗಾಗಿ ಜಾಸ್ತಿ ಸ್ವೀಟ್ ಏನು ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಸ್ವಲ್ಪ ಶಂಕರಪಾಳೆ ಅಡಿ ಪೂರ್ತಿ, ಸ್ವಲ್ಪ ಕರ್ಚೆಕಾಯಿ ಮತ್ತು ಶೇಂಗಾ ಹೋಳ್ಗೆ, ರವೆ ಉಂಡೆ, ಜಾಮೂನು ಮಾತ್ರ ಮಾಡಿದೆ. ಚಕ್ಲಿ ಕೂಡ ಮಾಡಿದೆ. ಅಷ್ಟೇ ಮಾಡಿದೆ. ಈ ವರ್ಷ ನಾನೇನು ಮಾಡ್ತಿದ್ದೆ ಅಂದರೆ ಬೇಸನ್ ಉಂಡೆ, ಬೂಂದಿ ಉಂಡೆ, ವೆರೈಟಿ ಉಂಡೆಗಳನ್ನು ಮಾಡ್ತಾಯಿದ್ದೆ. ಈ ಸರಿ ನನಗೆ ಆಗಲಿಲ್ಲ. ಯಾಕಂದರೆ ಊರು ಬೇರೆ ಬೇರೆ ಊರಿಗೆ ಅಡ್ಡಾಡೋದು ಇವಾಗಲೇ ಬಂದಿತ್ತು ನನಗೆ. ಹಂಗಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋದೊಂದು, ಹಿಂಗಾಗಿ ಬೇರೆ ಬೇರೆ ಕೆಲಸ ಮಾಡಿ ನಾನು ಸುಸ್ತಾಗಿಬಿಟ್ಟಿದ್ದೆ. ಹಾಗಾಗಿ ಸುಮ್ಮನೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಈ ಸಾರಿ ಸ್ವೀಟ್ ಮಾಡ್ಕೊಂಬಂದೆ. ಬನ್ನಿ ನೋಡ್ಕೊಂಬರೋಣ ಹೆಂಗಿರುತ್ತೆ ಪೂಜೆ. ನೀವು ಯಾವ ಥರ ಇದೇ ಥರ ಮಾಡ್ತೀರಾ ಏನು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ನಾಗ ತಿಳಿಸಿ. ಅಪ್ಪ, ಊದ ರೇಟ್ ಏನು ಕೇಳ್ತೀರಾ? ಊದ ರೇಟು ಹಾಗೆ ಇದೆ, ಎಲ್ಲ ಹಣ್ಣುಗಳು ರೇಟು ಹಾಗೆ ಇದೆ. ಹಬ್ಬ ಅಲ್ವಾ, ರೇಟ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ಹಬ್ಬ ಆಗಿರೋದ್ರಿಂದ ಎಲ್ಲ ಕಾಸ್ಟ್ಲಿನೇ ಇದೆ. ದೀಪಾವಳಿ ಮಾಡೋದಂದರೆ ಅಷ್ಟು ಸುಲಭದ ಮಾತು ಅಲ್ಲ. ಯಾಕೆಂದರೆ ದುಡ್ಡಿದ್ದರೆ ದೀಪಾವಳಿ, ಇಲ್ಲ ಅಂದರೆ ಏನೂ ಇಲ್ಲ. ಆ ಥರ ಆಗುತ್ತೆ ದೀಪಾವಳಿ. ಮೇನ್ ದುಡ್ಡೇ ಅಲ್ವಾ. ದುಡ್ಡಿದ್ದರೆ ದೀಪಾವಳಿ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಅದು ಸುಳ್ಳು ಆಗೋದಿಲ್ಲ ಮಾತೆಲ್ಲ. ದೊಡ್ಡವ್ರದ್ದೆಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ಹೇಳ್ತಾ ಇರ್ತಾರೆ. ಯಾಕಂದರೆ ದೀಪಾವಳಿ ಅಂದರೆ ಎಲ್ಲನೂ ತೊಗೋಬೇಕು. ಮನೆ ಪೇಂಟ್ ಮಾಡಿಸ್ಬೇಕು, ಮತ್ತು ಮನೆ ಮಂದಿ ಎಲ್ಲ ಹೊಸ ಬಟ್ಟೆ ತೊಗೋಬೇಕು. ಲಕ್ಷ್ಮೀ ಪೂಜೆಗೆ ಏನೆಲ್ಲ ಬೇಕು ಅದು ತೊಗೋಬೇಕು. ಅಷ್ಟೆಲ್ಲ ಖರ್ಚು ಅಂದರೆ ಸುಮ್ಮನೆನಾ? ಅಯ್ಯೋ, ಯಾಕೆ ಕೇಳ್ತೀರ ಕಥೆನ? ಅದೆಲ್ಲ ಒಂದು ಕಡೆ ಆದರೆ ಚೆನ್ನಾಗಿ ಹಬ್ಬ ಆಗುತ್ತಲ್ವ, ಅದು ನೋಡಿ ಇನ್ನೂ ಮತ್ತಷ್ಟು ಖುಷಿ ಆಗುತ್ತೆ. ಯಾರಿಗಾದ್ರೂ ದೀಪಾವಳಿ ಹಬ್ಬ ಯಾರಿಗೆ ಖುಷಿ ಇಲ್ಲ ಹೇಳಿ? ದೀಪಾವಳಿ ಹಬ್ಬ ಅಂದರೆ ಎಲ್ಲರಿಗೂ ಇಷ್ಟ ಆಗಲೇಬೇಕು. ಹಾಗೇ ಆಗುತ್ತೆ ಅಲ್ವಾ. ಆ ಥರ ನೋಡಿ ನಮ್ಮ ಲಕ್ಷ್ಮಿ ಹೆಂಗೆ ಕಾಣ್ತಾ ಇದ್ದಾಳೆ ಅಂತ, ಹೆಂಗೆ ಕಾಣಿಸ್ತಾಳೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಾನು ಇನ್ನಷ್ಟು ಗಳಿಸ್ಕೋಬೇಕಂತ ಆಸೆ ಇದೆ. ಯಾಕೆ ಇಷ್ಟು ದಿವಸ ನನಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಯಾಕಂದರೆ ಲೈವ್ ಮಾಡ್ತಾಯಿದ್ದೆ, ಬೇರೆದರ ಲೈವ್ ಸಪೋರ್ಟ್ ಮಾಡ್ತಾಯಿದ್ದೆ. ಮನೆ ಕೆಲಸದ ಜೊತೆಗೆ ವಿಡಿಯೋ ಮಾಡೋಕ್ಕೆ ಟೈಮೇ ಇರ್ತಾ ಇರಲಿಲ್ಲ. ಯಾಕಂದರೆ ಈ ನಮಗೆ ಬಂದು ಸಪೋರ್ಟ್ ಮಾಡೋರಿಗೆ ನಾವು ಹೋಗ್ಬೇಕಲ್ವಾ. ಹಂಗಾಗಿ ವಿಡಿಯೋಸ್ ಮಾಡೋಕ್ಕೆ ಆಗಿಲ್ಲ. ಹಂಗಾಗಿ ಇನ್ನು ಮುಂದೆ ಡೈಲಿ ಬ್ಲಾಗು ಬರುತ್ತೆ, ರೆಸಿಪಿ, ಒಳ್ಳೆ ರೆಸಿಪಿ ವಿಡಿಯೋ ಬರುತ್ತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ತಾ ಎಲ್ಲರೂ ಬೆಳೆಯೋಣ. ಬನ್ನಿ, ಇವಾಗ ನನ್ನ ಮಕ್ಕಳು ಪಟಾಕಿ ಹಚ್ಚೋಕ್ಕೆ ರೆಡಿ ಆಗ್ಯವ್ರೆ. ಯಾಕಂದರೆ ಒಳಗಡೆ ಲಕ್ಷ್ಮೀ ಪೂಜೆ ಎಲ್ಲ ಮುಗೀತಲ್ವಾ, ಇನ್ನು ಹೊರಗಡೆ ಏನಿದ್ರು ಪಟಾಕಿನ ಹೊಡಿತಾರೆ. ಈಗ ಪಟಾಕಿ ಹೊಡೆದ ಮೇಲೇ ಊಟ ಮಾಡೋದು. ಅಲ್ಲಿವರೆಗೂ ಊಟ ಮಾಡೋದೇ ಇಲ್ಲ. ನಾವಾಯಿತು, ಮಕ್ಕಳಾಯಿತು, ಯಾರು ಊಟ ಮಾಡೋದಿಲ್ಲ. ಪಟಾಕಿ ಹೊಡೆಯತ್ತನ ಯಾರೂ ಊಟ ಮಾಡೋಂಗಿಲ್ಲ. ಮಾಡಬಾರ್ದಂತ ಏನಿಲ್ಲ, ಒಟ್ಟು ಪಟಾಕಿ ಹೊಡೆದಂದರೆ ಗಂಡು ಮಕ್ಕಳಿಗೆ ಅದೇ ಒಂದೇ ಖುಷಿ ನೋಡಿ. ಪಟಾಕಿ ಹೊಡೆದು ಗಂಡು ಮಕ್ಕಳಿಗೆ ಅಂದರೆ ಬಹಳ ಇಷ್ಟ ಆಗುತ್ತೆ. ಯಾಕಂದರೆ ಪಟಾಕಿನ ಅವ್ರು ಅಷ್ಟು ಇಷ್ಟಪಡ್ತಾರೆ ಗಂಡು ಮಕ್ಕಳು. ಹಂಗಾಗಿ ನಾನು ನನ್ನ ಮಕ್ಕಳಿಗೆ ಅವ್ರು ಎಂಥವು ಕೇಳ್ತಾರೆ ಆ ಥರ ಪಟಾಕಿನ ಅವ್ರ ಅಪ್ಪಾಜಿಯವರು ಹೇಳಿದ್ದೆ ನಾನು ಫೋನ್ ಮಾಡಿ ತೊಗೊಂಡು ಬನ್ನಿ ಅಂತ. ಅವ್ರು ಯಾವ ಥರ ಕೇಳ್ತಾರೆ ಆ ಥರ ಪಟಾಕಿನ ತೊಗೊಂಡು ಬಂದವ್ರೆ. ಆದರೆ ಮಕ್ಕಳೆಲ್ಲ ಪಟಾಕಿ ಹೊಡಿತಾರಲ್ರಿ, ಮಕ್ಕಳ ಮೇಲೆ ಒಂದು ಗಮನ ಇಡಿ. ಯಾಕೆಂದರೆ ಮಕ್ಕಳು ಪಟಾಕಿನ ಭಯ ಇಲ್ಲದೇ ಹಚ್ಚಿಬಿಡ್ತಾರೆ. ಹಂಗಾಗಿ ಏನಾದ್ರು ಪ್ರಾಬ್ಲಮ್ ಮಾಡ್ಕೊತವ್ರೆ. ಹಂಗಾಗಿ ಮಕ್ಕಳು ಪಟಾಕಿ ಹೊಡಿಯುವಾಗ ನಾವು ಅವರಿಗೆ
ಅಬ್ಸರ್ವ್ ಮಾಡ್ತಾ ಹಂಗಲ್ಲ ಅದು ತಪ್ಪಾಗುತ್ತೆ ಈ ಥರ ಮಾಡು ಅಂತ ಮಕ್ಕಳಿಗೆ ಹೇಳ್ಕೊಡ್ಲೇಬೇಕು. ಯಾಕಂದರೆ ಅವ್ರಿಗೇನು ಗೊತ್ತಾಗಲ್ಲ, ಪಟಾಕಿ ಅಂದರೆ ಸುಮ್ಮನೆ ಹೊಡೆಯೋದು, ಅದರಿಂದ ಏನು ಪ್ರಾಬ್ಲಮ್ ಆಗುತ್ತಂತ ಗೊತ್ತಾಗೋದೇ ಇಲ್ಲ. ನೋಡಿ, ನಾನು ಹೊರಗಡೆ ಬಾಗಿಲು ಮುಂದೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡಿದ್ದೆ, ಅಲ್ಲಿ ಕೂಡ ಇದೇ ರೀತಿ ದೀಪನ ಹಚ್ಚಿ ಇಡ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ದೀಪಾವಳಿ ಹಬ್ಬ ಅಂದರೆ ಮನೆ ತುಂಬ ದೀಪ ಇದ್ದರೆ ಚೆಂದ ಅಲ್ವಾ. ಹಂಗಾಗಿ ನಾನು ಕೂಡ ಆ ದೀಪನ ಹಚ್ಚಿದೆ. ಇವಾಗ ನೋಡಿ ನನ್ನ ಮಕ್ಕಳು, ಅವ್ರ ಜೊತೆಗೆ ನಾನು ಕೂಡ ಪಟಾಕಿನ ಹೊಡಿಬೇಕು ಅಂತ ಬನ್ನಿ ಅಮ್ಮ ಬನ್ನಿ ಅಮ್ಮ ಅಂತ ಕರಿತಾ ಇದ್ರು ನನ್ನಿಬ್ಬರು ಮಕ್ಕಳು. ಹಂಗಾಗಿ ನಾನು ಇಷ್ಟೊಂದು ಕರಿತಾರಲ್ಲ ಹೋಗಬೇಕು ಅಂತ ಅವ್ರ ಜೊತೆಗೆ ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋಕ್ಕೆ ಒಂದು ಲೈಕು ಕಮೆಂಟು ಮಾಡಿ. ನೀವೊಂದು ಲೈಕು ಕಮೆಂಟು ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಮತ್ತಷ್ಟು ಮೋಟಿವೇಶನ್ ಬರುತ್ತಾ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ.
ಅದೇನೋ ಮಕ್ಕಳಿಗೆ ಪಟಾಕಿ ಅಂದರೆ ತುಂಬ ಇಷ್ಟ ಅಲ್ವಾ, ಹಂಗಾಗಿ ನನ್ನ ಮಕ್ಕಳು ನೋಡ್ರಿ ಪಟಾಕಿನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕಮೆಂಟು ತಪ್ಪದೆ ಕೊಡಿ. ನೀವು ಲೈಕು ಕಮೆಂಟು ಮಾಡೋದ್ರಿಂದ ನನಗೆ ಮತ್ತಷ್ಟು ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಕ್ಕಾಗತ್ತೆ ರೀ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಟೇಕ್ ಕೇರ್, ಬಾಯ್.